ನಮಸ್ಕಾರ. ಮುಖ್ಯಾಂಶಗಳು. ಪಂಚಾಯಿತಿ ಚುನಾವಣೆ. ತುಮಕೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಚಾರ. ಬೀದರ್ನಲ್ಲಿ ವಿಧಾನಸಭಾ ಉಪಚುನಾವಣೆಗೆ ಬಿಜೆಪಿ ರೋಡ್ ಶೋ. ಕೇಂದ್ರ ಬಜೆಟ್ ಹಿನ್ನೆಲೆ ದೆಹಲಿಯಲ್ಲಿ ಎನ್ಡಿಎ ಮಹತ್ವದ ಸಭೆ. ಹುಬ್ಬಳ್ಳಿಯಲ್ಲಿ ರೈಲ್ವೆ ಪಾರ್ಸಲ್ ಕಟ್ಟಡ ಕುಸಿತ, 4 ಮಂದಿ ಸಾವು, ಹಲವರಿಗೆ ಗಾಯ. ಮತ್ತು ದಕ್ಷಿಣ ಏಷ್ಯಾ ಕ್ರೀಡಾಕೂಟ ಮುಂದುವರೆದ ಭಾರತದ ಪ್ರಾಬಲ್ಯ, 48 ಚಿನ್ನದೊಂದಿಗೆ ಅಗ್ರಸ್ಥಾನದಲ್ಲಿ ಆತಿಥೇಯ. ವಾರ್ತೆಗಳ ವಿವರ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿಂದು ಆಯೋಜಿಸಿದ್ದ ಗ್ರಾಮ ಸ್ವರಾಜ್ ಜಿಲ್ಲಾ ಸಮಾವೇಶವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ಬಳಿಕ ಅವರು ಪಂಚಾಯತ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ 50% ಮೀಸಲಾತಿ ಕಲ್ಪಿಸಿದೆ ಎಂದರು. ಮಹಿಳೆಯರಿಗೆ ಮೀಸಲಾತಿ, ದಲಿತರಿಗೆ ಅಧ್ಯಕ್ಷ ಉಪಾಧ್ಯಕ್ಷರಲ್ಲಿ ಮೀಸಲಾತಿ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ, ಇದನ್ನ ಕೊಟ್ಟದ್ದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಅವರಲ್ಲ, ಜೆಡಿಎಸ್ ನವರಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ಮಹಿಳೆಯರು. 50%. ಲೋಕಸಭೆಯಲ್ಲಿನ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ಸ್ವಾಭಿಮಾನ ಹಾಗೂ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಎಂದರು. ಈ ದೇಶದಾಗ ಇನ್ನೂ ಜಾತೀಯತೆ ಇದೆ ಅಂದ್ರೆ ಇಲ್ಲಿ ಹೋದವರೆಲ್ಲರೂ ಕೂಡ ಹೊರದೇಶಕ್ಕೆ ಹೋದಾಗ ನಮ್ಮಲ್ಲಿ ಜಾತೀಯತೆ ಇದೆ, ಅಸ್ಪೃಶ್ಯತೆ ಇದೆ ಅಂತ ಹೇಳ್ಕೊಳ್ಬೇಕ? ನಮ್ಮ ದೇಶದ ಸ್ವಾಭಿಮಾನಕ್ಕೋಸ್ಕರ, ನಮ್ಮ ದೇಶದ ಐಕ್ಯತೆಗೋಸ್ಕರ ನಾವು ಹೊರಗಡೆ ನಮ್ಮದು ಬಂಡವಾಳವನ್ನ ತೋರ್ಸಕ್ ಆಗೋದಿಲ್ಲ. ನಾವೇನಿದ್ರು ಕೂಡ ಇಲ್ಲಿ ಮಾತಾಡ್ಬೇಕೆ ಹೊರತಾಗಿ ಹೊರಗಡೆ ಮಾತಾಡ್ತಕ್ಕಂಥದ್ದಿಲ್ಲ. ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಬೀದರ್ನಲ್ಲಿಂದು ರೋಡ್ ಶೋ ನಡೆಸಿದರು. ಬಳಿಕ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆಯುತ್ತಿಲ್ಲ, ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ರಾಜ್ಯದ ಜನ ಬಿಜೆಪಿಗೆ ಮತ ನೀಡಲಿದ್ದಾರೆ ಎನ್ನುವ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ 3 ವಿಧಾನಸಭಾ ಉಪಚುನಾವಣೆಯಲ್ಲಿ ಸರಿಯಂತ ಬರೆ ಎಳೆದು ಈ ಸಿದ್ದರಾಮಯ್ಯನಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಬುದ್ಧಿ ಕಲಿಸಬೇಕು ಅನ್ನುವಂಥದ್ದು ಈ ರಾಜ್ಯದ ಜನರ ಅಪೇಕ್ಷೆ ಇದೆ. ಸಂಸದ ಭಗವಂತ ಖೂಬಾ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಕಾಂಗ್ರೆಸ್ ಸರ್ಕಾರದಿಂದ ಮಾಡಿಸುವಲ್ಲಿ ಬಿಜೆಪಿ ಹೋರಾಟ ನಡೆಸುತ್ತಿದೆ ಎಂದರು. ಆದರೂ ಕೂಡ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡಿ ಬೀದರ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಅಭಿವೃದ್ಧಿಯತ್ತ ನಾವು ಸಾಗಬೇಕಾಗಿದೆ. ಜಿಲ್ಲಾ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆ ಹಿನ್ನೆಲೆಯಲ್ಲಿ ಪಕ್ಷದ ಜಿಲ್ಲಾ ಪ್ರಣಾಳಿಕೆಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ್ ಜೋಶಿ ಧಾರವಾಡದಲ್ಲಿಂದು ಬಿಡುಗಡೆ ಮಾಡಿದರು. ಬಳಿಕ ದೂರದರ್ಶನದೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ತಿಂಗಳ 27ರಂದು ರಾಜ್ಯಕ್ಕೆ ಆಗಮಿಸಲಿದ್ದು ಬೆಳಗಾವಿಯಲ್ಲಿ ರೈತರ ಸಮಾವೇಶ ಉದ್ಘಾಟಿಸಿ ಸಂವಾದ ನಡೆಸಲಿದ್ದಾರೆ ಎಂದರು. ಶಿಕ್ಷಣ, ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಸೇರಿದಂತೆ ಸ್ಥಳೀಯ ಸಮಸ್ಯೆಗಳಿಗೆ ಒತ್ತು ಕೊಡುವ ಪ್ರಣಾಳಿಕೆಯನ್ನು ತಯಾರಿಸುವಂತೆ ಪಕ್ಷದ ಎಲ್ಲಾ ಜಿಲ್ಲಾ ಮುಖಂಡರಿಗೆ ಸೂಚಿಸಲಾಗಿದೆ. ಕೇಂದ್ರ ಸರ್ಕಾರದಿಂದ ವಿವಿಧ ಬಾಬ್ತಿನಡಿ ಬಂದ ಹಣವನ್ನು ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕಿ ಅಭಿವೃದ್ಧಿಗಾಗಿ ಬಿಡುಗಡೆ ಮಾಡಿಸಿಕೊಡಲಾಗುವುದು ಎಂದರು. ಸ್ಥಳೀಯವಾಗಿ ಅಭಿವೃದ್ಧಿಗೆ ಆದ್ಯತೆಯನ್ನು ಕೊಡುವಂತಹ ರೀತಿಯಲ್ಲಿ ನಮ್ಮ ಪ್ರಣಾಳಿಕೆಯನ್ನು ಸಿದ್ಧಪಡಿಸಿದ್ದೇವೆ ಮತ್ತು ಇದರ ಜೊತೆಗೆ 27ನೇ ತಾರೀಕು ಫಸಲ್ ವಿಮಾ ಯೋಜನೆ ರೈತರಲ್ಲಿ ಜಾಗೃತಿಯನ್ನು ಮಾಡಲಿಕ್ಕೆ ನಮ್ಮ ನೆಚ್ಚಿನ ನಾಯಕರು, ನಮ್ಮ ರಾಷ್ಟ್ರದ ಹೆಮ್ಮೆಯ ಪ್ರಧಾನಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. 27ನೇ ತಾರೀಕು ಬೆಳಗಾವಿಯಲ್ಲಿ ಅವರು ಬೃಹತ್ ರೈತರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡುತ್ತಾರೆ. 2ನೇ ಹಂತದ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಇಂದು ಅಂತ್ಯಗೊಂಡಿದೆ. ನಾಳೆ ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಇದೇ 11 ಕೊನೆಯ ದಿನ. 2ನೇ ಹಂತದಲ್ಲಿ ಮೈಸೂರು, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಹಾಸನ, ಕೊಡಗು, ಮಂಡ್ಯ, ಚಾಮರಾಜನಗರ, ಉಡುಪಿ, ಬೀದರ್, ಬಳ್ಳಾರಿ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಮತ್ತು ವಿಜಯಪುರ ಸೇರಿದಂತೆ 15 ಜಿಲ್ಲೆಗಳಲ್ಲಿ ಚುನಾವಣೆ ನಡೆಯಲಿದೆ.
ಮೊದಲ ಹಂತದ ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಗೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಮತದಾನ ಇದೇ 13ರಂದು ನಡೆಯಲಿದೆ. ಎರಡನೇ ಹಂತದ ಚುನಾವಣೆಗೆ ಮತದಾನ 20ರಂದು ನಡೆಯಲಿದ್ದು, ಎರಡೂ ಹಂತಗಳ ಚುನಾವಣೆಯ ಮತ ಎಣಿಕೆ ಈ ತಿಂಗಳ 23ರಂದು ನಡೆಯಲಿದೆ. ಬಜೆಟ್ ಅಧಿವೇಶನ ಹಿನ್ನೆಲೆಯಲ್ಲಿ ಕೇಂದ್ರ ನಗರಾಭಿವೃದ್ಧಿ ಸಚಿವ ವೆಂಕಯ್ಯ ನಾಯ್ಡು ನಿವಾಸದಲ್ಲಿಂದು ಎನ್ಡಿಎ ಮಿತ್ರ ಪಕ್ಷಗಳ ಮಹತ್ವದ ಸಭೆ ನಡೆಯಿತು. ಬಜೆಟ್ ಅಧಿವೇಶನ, ಸಂಸತ್ ಕಲಾಪ ನಿರ್ವಹಣೆ ಮತ್ತಿತರ ಪ್ರಮುಖ ವಿಷಯಗಳ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಆಂಧ್ರಪ್ರದೇಶ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು, ಅಕಾಲಿ ದಳ ನಾಯಕ ಸುಖ್ಬೀರ್ ಸಿಂಗ್ ಬಾದಲ್ ಮುಂತಾದವರು ಪಾಲ್ಗೊಂಡಿದ್ದರು. ಮುಂಬೈ ಭಯೋತ್ಪಾದಕ ದಾಳಿ ಪ್ರಕರಣ ಸಂಬಂಧ ತಪ್ಪೊಪ್ಪಿಕೊಂಡು ಸರ್ಕಾರದ ಪರ ಸಾಕ್ಷಿಯಾಗಿರುವ ಲಷ್ಕರ್ ಎ ತೊಯ್ಬಾ ಸಂಘಟನೆಯ ಪಾಕಿಸ್ತಾನಿ ಅಮೆರಿಕನ್ ಕಾರ್ಯಕರ್ತ ಡೇವಿಡ್ ಹೆಡ್ಲಿ ಮುಂಬೈ ನ್ಯಾಯಾಲಯದ ಮುಂದೆ ಇಂದು ಬೆಳಿಗ್ಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಾಕ್ಷ್ಯ ನುಡಿದಿದ್ದಾನೆ. 2008ರ ನವೆಂಬರ್ 26ರಂದು ಮುಂಬೈನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಮುನ್ನ 8 ಬಾರಿ ಮುಂಬೈಗೆ ಭೇಟಿ ನೀಡಿದ್ದಾಗಿಯೂ ಪ್ರಕರಣದ ಇನ್ನೋರ್ವ ಆರೋಪಿ ಸಾಜಿದ್ ಮೀರ್ ಎಲ್ಇಟಿಯಲ್ಲಿ ತನಗಿರುವ ಪ್ರಮುಖ ಸಂಪರ್ಕವಾಗಿದ್ದಾನೆಂದು ತಿಳಿಸಿದ್ದಾನೆ. ಹಫೀಜ್ ಸಯೀದ್ ಮುಂಬೈ ದಾಳಿಯ ಪ್ರಮುಖ ಸಂಚುಕೋರನಾಗಿದ್ದು, ಆತನ ನಿರ್ದೇಶನದಂತೆ ಎಲ್ಇಟಿ ಚಟುವಟಿಕೆಗಳು ನಡೆಯುತ್ತಿದ್ದವು ಎಂದು ಹೇಳಿದ್ದಾನೆ. ಭಾರತಕ್ಕೆ ಪ್ರವೇಶಿಸುವ ಸಲುವಾಗಿ 2006ರಲ್ಲಿ ದಾವೂದ್ ಗಿಲಾನಿ ಎಂಬ ತನ್ನ ಹೆಸರನ್ನು ಡೇವಿಡ್ ಹೆಡ್ಲಿ ಎಂದು ಬದಲಾಯಿಸಿದ್ದಾಗಿ ಅವನು ನ್ಯಾಯಾಲಯಕ್ಕೆ ತಿಳಿಸಿದ್ದಾನೆ. ಭಾರತದಲ್ಲಿ ಒಂದು ಕಚೇರಿ ಅಥವಾ ವ್ಯಾಪಾರ ಆರಂಭಿಸುವುದು ಈ ಭೇಟಿಯ ಉದ್ದೇಶವಾಗಿತ್ತು. ಭಾರತದ ಮೊದಲ ಭೇಟಿಗೆ ಮುನ್ನ ಮುಂಬೈನ ಸಾಮಾನ್ಯ ವಿಡಿಯೋ ಚಿತ್ರೀಕರಣ ನಡೆಸುವಂತೆ ಸಾಜಿದ್ ಮೀರ್ ತನಗೆ ಸೂಚಿಸಿದ್ದನೆಂದು ಆತ ತಿಳಿಸಿದ್ದಾನೆ. ಭಾರತದ ವೀಸಾಕ್ಕಾಗಿ ತಾನು ಒದಗಿಸಿರುವ ಎಲ್ಲ ಮಾಹಿತಿಯೂ ಸಂಪೂರ್ಣ ಸುಳ್ಳಾಗಿತ್ತು. 2006 ಮತ್ತು 2008ರ ನಡುವೆ ಅನೇಕ ಬಾರಿ ಭಾರತಕ್ಕೆ ಭೇಟಿ ನೀಡಿದ್ದು, ದಾಳಿಗಾಗಿ ನಕ್ಷೆ ತಯಾರಿಸಿದ್ದೆ. ಕೆಲವು ಪ್ರಮುಖ ಹೋಟೆಲ್ಗಳು ಸೇರಿದಂತೆ ದಾಳಿಗಾಗಿ ಗುರುತಿಸಿದ್ದ ಸ್ಥಳಗಳ ವಿಡಿಯೋ ಚಿತ್ರೀಕರಣ ಮಾಡಿದ್ದೆನೆಂದು ಅವನು ವಿವರಿಸಿದ್ದಾನೆ. ಈ ಮಧ್ಯೆ 166 ಮಂದಿ ಸಾವಿಗೆ ಹಾಗೂ 309 ಮಂದಿಗೆ ತೀವ್ರ ಸ್ವರೂಪದ ಗಾಯಗಳಾಗಲು ಕಾರಣವಾದ ಮುಂಬೈ ದಾಳಿ ಸಂಚಿನ ಕುರಿತು ಹೆಡ್ಲಿ ಇನ್ನೂ ವಿಸ್ತೃತ ಚಿತ್ರಣ ನೀಡಬಹುದೆಂದು ಮುಂಬೈ ಪೊಲೀಸರು ತಿಳಿಸಿದ್ದಾರೆ. ಪ್ರಕರಣದ ವಿಶೇಷ ಅಭಿಯೋಜಕ ಉಜ್ವಲ್ ನಿಕ್ಕಂ, ಪ್ರಮುಖ ಆರೋಪಿ ಡೇವಿಡ್ ಹೆಡ್ಲಿ ಅನೇಕ ಸೂಕ್ಷ್ಮ ಸಂಗತಿಗಳನ್ನು ಬಯಲು ಮಾಡಿದ್ದಾನೆ. ಇದರಿಂದಾಗಿ ಐಎಸ್ಐ ಮತ್ತು ಎಲ್ಇಟಿ ನಡುವೆ ನಿಕಟ ಸಂಬಂಧ ಇದ್ದುದು ಸ್ಪಷ್ಟವಾಗಿದೆ ಎಂದು ತಿಳಿಸಿದ್ದಾರೆ. 2006 में अमेरिका से अपना नाम डेविड कोलेमन हेडली ये चेंज कर दिया कि मुझे इंडिया में रेकी के लिए आना था और इसलिए मैं मेरी जो आइडेंटिटी है वो मैंने छुपाना चाहता था, इसलिए मैंने वो मेरी नाम चेंज किया. लश्कर ए तोयबा का 2 साल का उसने आर्मी ट्रेनिंग कोर्स कंप्लीट किया और उसमें उसे AK-47 राइफल, बॉम्ब एक्सप्लोजन, रेकी करने सिखाया गया था. उसने ये भी बताया कि उसने एक लीडरशिप कोर्स ज्वाइन किया था. उस लीडरशिप कोर्स में यानी जो हाफिज सईद और जकीउर रहमान लखवी ये दोनों आते थे और उन्होंने एक जिहाद के लिए यानी भारत के खिलाफ जंग कैसे करना, जंग क्यों करना, ये भी आज उसने कोर्ट में बात बताई थी. ಡೇವಿಡ್ ಹೆಡ್ಲಿ ಪರ ವಕೀಲ ಮಹೇಶ್ ಜೇಠ್ಮಲಾನಿ 26/11ರ ದಾಳಿಗೆ ಮುನ್ನ ಮೊದಲೆರಡು ವಿಫಲ ದಾಳಿ ನಡೆಸಿದ್ದನ್ನು ಕೂಡ ಆತ ತಿಳಿಸಿರುವುದಾಗಿ ಹೇಳಿದ್ದಾರೆ. इस घटने के पहले 26/11 के पहले 2 और कोशिश हुए थे जो सफल रहे और यही 10 लोग जो 26/11 को आए थे वो 2 बार पहले भी आ चुके थे, लेकिन उस समय उनका जो प्रयत्न था वो असफल रहा. ಬಿಜೆಪಿ ಮುಖಂಡ, ಕೇಂದ್ರದ ಮಾಜಿ ಗೃಹ ಕಾರ್ಯದರ್ಶಿ ಆರ್.ಕೆ. ಸಿಂಗ್, ಪಾಕಿಸ್ತಾನ ಈವರೆಗೆ ಭಯೋತ್ಪಾದಕ ಚಟುವಟಿಕೆಗಳು ತಮ್ಮ ದೇಶದಿಂದ ನಡೆಯುತ್ತಿಲ್ಲ, ಯಾವುದೋ ಸಂಘಟನೆ ನಡೆಸುತ್ತಿದೆ ಎಂದು ಹೇಳಿಕೊಂಡು ಬಂದಿರುವುದು ಕೊನೆಗೊಳ್ಳಲಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. हमारे देश के अंदर बहुत सारे लोगों को जो पाकिस्तान के बारे में मिसकंसेप्शन है, वह मिसकंसेप्शन इससे दूर हो जाएगा. ವೈದ್ಯಕೀಯ ಕಾರಣಗಳಿಗೆ ಭಾರತಕ್ಕೆ ಭೇಟಿ ನೀಡುವ ವಿದೇಶಿ ಪ್ರವಾಸಿಗರಿಗೆ ಇ ವೀಸಾ ಒದಗಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ. ವೈದ್ಯಕೀಯ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವ ಸಲುವಾಗಿ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ.
ಕೇಂದ್ರ ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಮಹೇಶ್ ಶರ್ಮಾ ದಿನದ 24 ಗಂಟೆಯೂ ಪ್ರವಾಸಿಗರಿಗೆ 12 ಭಾಷೆಗಳಲ್ಲಿ ಮಾಹಿತಿ ಒದಗಿಸುವ ಶುಲ್ಕರಹಿತ ದೂರವಾಣಿ ವ್ಯವಸ್ಥೆಗೆ ಚಾಲನೆ ನೀಡಿದ್ದಾರೆ. ಇದು ವೈದ್ಯಕೀಯ ಪ್ರವಾಸಿಗರಿಗೆ ಭಾರತದಲ್ಲಿ ಲಭ್ಯ ಇರುವ ವಿವಿಧ ಸೌಲಭ್ಯಗಳ ಕುರಿತು ಮಾಹಿತಿ ಒದಗಿಸುವ ಏಕಗವಾಕ್ಷಿ ಯೋಜನೆಯಾಗಿದೆ. ಸಂದರ್ಭಕ್ಕೆ ತಕ್ಕಂತೆ ವಿಭಿನ್ನ ದರ ವಿಧಿಸುವುದರ ವಿರುದ್ಧ ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಟ್ರಾಯ್ ನಿರ್ಬಂಧಗಳನ್ನು ಹೊರಡಿಸಿದೆ. ವಿಷಯವನ್ನು ಆಧರಿಸಿ ದತ್ತಾಂಶಗಳಿಗೆ ಹೆಚ್ಚಿನ ದರ ವಿಧಿಸಬಾರದೆಂದು ಟ್ರಾಯ್ ಆದೇಶಿಸಿದೆ. ಮೊಬೈಲ್ ಸೇವೆ ಒದಗಿಸುವವರು ಸಂದರ್ಭಕ್ಕೆ ತಕ್ಕಂತೆ ವಿಭಿನ್ನ ದರ ನಿಗದಿಪಡಿಸಿದರೆ ದಿನಕ್ಕೆ 50,000 ರೂಪಾಯಿ ದಂಡ ವಿಧಿಸಲಾಗುವುದು ಎಂದು ಅದು ತಿಳಿಸಿದೆ. ನೂತನ ಆದೇಶ ತಕ್ಷಣದಿಂದ ಜಾರಿಗೆ ಬರಲಿದೆ. ಗ್ರಾಹಕರಿಗೆ ಯಾವುದೇ ರೀತಿಯ ಹೆಚ್ಚಿನ ದರ ವಿಧಿಸದೆ ಸೌಲಭ್ಯವನ್ನು ನೀಡಬೇಕು ಎಂದು ಟ್ರಾಯ್ ಸಂಸ್ಥೆ ಅಧ್ಯಕ್ಷ RS ಶರ್ಮಾ ತಿಳಿಸಿದ್ದಾರೆ. No, we have not defined, and we have also not said that any operator will have to get a prior permission, because these grave emergencies, what is the term which we have used? Grave emergencies. This is, commonly understood situation, and this is one-off situation. It's not a continuing situation. So suppose, let's say, Chennai floods came, and data services also. Chennai's floods came, and somebody said that I will provide the internet access or data access there free of cost for that particular period of time. That's fair enough. So these are situations, but they have to report to us after 7 days of introducing this. Within 7 days of introducing this, to actually submit to us, because in any case, every tariff plan as per the TRAI Act has got to be submitted to TRAI. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸಿನ ಯೋಜನೆಯಾದ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ರೈಲ್ವೆ ಇಲಾಖೆಯಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಂಗಳೂರು ನಗರ ರೈಲು ನಿಲ್ದಾಣದಲ್ಲಿ ರೈಲುಗಳ ಸ್ವಚ್ಛತೆ, ಶುಚಿತ್ವಕ್ಕೆ ರೈಲ್ವೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಹೆಚ್ಚಿನ ಒತ್ತು ನೀಡಿದ್ದಾರೆ. ಈ ಕುರಿತು ದೂರದರ್ಶನಕ್ಕೆ ವಾಣಿಜ್ಯ ವಿಭಾಗದ ಹಿರಿಯ ವಿಭಾಗೀಯ ವ್ಯವಸ್ಥಾಪಕ ಎನ್ ಶ್ರೀಧರ್ ಮೂರ್ತಿ, ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ರೈಲು ನಿಲ್ದಾಣದಲ್ಲಿ ಶುಚಿತ್ವಕ್ಕೆ ಆದ್ಯತೆ ನೀಡಲಾಗಿದ್ದು, ಸ್ವಚ್ಛತಾ ಅಭಿಯಾನದಲ್ಲಿ ಸಂಘ ಸಂಸ್ಥೆಗಳು, ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳ ಸಲಹೆ ಸಹಕಾರ ಪಡೆಯಲಾಗಿದೆ. ಇದಲ್ಲದೆ ಬೀದಿ ನಾಟಕ, ಶ್ರಮದಾನದ ಮೂಲಕ ಸ್ವಚ್ಛತೆಯ ಅರಿವನ್ನು ಜನರಿಗೆ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಫ್ಲಾಶ್ ಮಾಬ್ ಇರ್ಬೋದು, ಶ್ರಮದಾನ ಇರ್ಬೋದು, ಈ ಥರದ ಮತ್ತು ಜನಪ್ರತಿನಿಧಿಗಳು, ಮಠಾಧಿಪತಿಗಳು, ಈ ಥರದವ್ರನ್ನೆಲ್ಲರನ್ನು ಬಳಸ್ಕೊಂಡು ನಾವು ಜನರಲ್ಲಿ ಜನಾಂದೋಲನವನ್ನು ಶುಚಿತ್ವ ಒಂದು ಜನಾಂದೋಲನ ಆಗಬೇಕು. ಹುಬ್ಬಳ್ಳಿಯಲ್ಲಿಂದು 50 ವರ್ಷಕ್ಕೂ ಹಳೆಯದಾದ ರೈಲ್ವೆ ಪಾರ್ಸೆಲ್ ವಿಭಾಗದ ಕಟ್ಟಡ ಕುಸಿದು ಬಿದ್ದ ಪರಿಣಾಮ 4 ಮಂದಿ ಮೃತಪಟ್ಟಿದ್ದು, ಇನ್ನೂ ಹಲವರು ಕಟ್ಟಡದ ಅವಶೇಷಗಳಡಿ ಸಿಲುಕಿದ್ದಾರೆ. ಅವಶೇಷಗಳಡಿ ಸಿಲುಕಿರುವವರನ್ನು ರಕ್ಷಿಸುವ ಕಾರ್ಯ ಭರದಿಂದ ಸಾಗಿದೆ ಎಂದು ವಿಪತ್ತು ನಿರ್ವಹಣಾ ತಂಡ ತಿಳಿಸಿದೆ. ಗಾಯಗೊಂಡಿರುವ ಹಲವರನ್ನು ರೈಲ್ವೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ವಿನಯ್ ಕುಲಕರ್ಣಿ ಭೇಟಿ ನೀಡಿ ಘಟನೆಯ ಬಗ್ಗೆ ರೈಲ್ವೆ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ದಿವಂಗತ ಮಾಜಿ ಉಪಮುಖ್ಯಮಂತ್ರಿ ಎಂಪಿ ಪ್ರಕಾಶ್ ಅವರ 5ನೇ ಪುಣ್ಯಸ್ಮರಣೆ ಅಂಗವಾಗಿ ಹೂವಿನ ಹಡಗಲಿಯಲ್ಲಿರುವ ಅವರ ಸಮಾಧಿಗೆ ಕುಟುಂಬದ ಸದಸ್ಯರು ಹಾಗೂ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಬಳಿಕ ಹಿರಿಯ ರಂಗ ನಿರ್ದೇಶಕ ಚಿದಂಬರ ರಾವ್ ಜಂಬೆ, ಮನುಷ್ಯನ ವ್ಯಕ್ತಿತ್ವ ರೂಪಿಸಿಕೊಳ್ಳಲು ಮನೆಯ ವಾತಾವರಣವೇ ಮುಖ್ಯವಾಗಿರುತ್ತದೆ. ಇಂತಹ ವಾತಾವರಣದಲ್ಲಿ ಎಂಪಿ ಪ್ರಕಾಶ್ ಬೆಳೆದಿದ್ದರು. ಸಾಹಿತ್ಯ, ಸಂಗೀತ, ನಾಟಕಗಳಲ್ಲಿ ಹೆಚ್ಚು ಆಸಕ್ತಿ ಬೆಳೆಸಿಕೊಂಡು ಆ ಮೂಲಕ ರಾಜಕೀಯ ಪ್ರವೇಶಿಸಿದ್ದರು ಎಂದು ಸ್ಮರಿಸಿಕೊಂಡರು. ಅವರು ನಾಟಕವನ್ನು ಬರೆದು ನಿರ್ದೇಶನ ಮಾಡ್ತಿದ್ದರು. ಅವರ ಗರಡಿಯಲ್ಲಿ ಬೆಳೆದಂಥ ಎಂಪಿ ಪ್ರಕಾಶ್ ಅವರು ಅದೇ ದಾರಿಯಲ್ಲಿ ಸಾಗಿದ್ರು ಹಾಗೂ ರಾಜಕಾರಣಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿಗೆ ತಮ್ಮನ್ನು ವಿಸ್ತರಿಸಿಕೊಂಡ್ರು ಅಂತ ಬಹಳ ಮುಖ್ಯವಾದದ್ದು. ಏಕೆಂತಂದರೆ ಒಂದು ವ್ಯಕ್ತಿತ್ವ ರೂಪುಗೊಳ್ಳಬೇಕಾದ್ರೆ ಮನೆಯ ವಾತಾವರಣ ಇದೆಯಲ್ಲ, ಅದು ಬಹಳ ದೊಡ್ಡದು.
ಮನೆಯಲ್ಲಿ ಆ ವಾತಾವರಣ ಇಲ್ಲದೇ ಇದ್ದಾಗ ನಮ್ಮ ವ್ಯಕ್ತಿತ್ವ ರೂಪುಗೊಳ್ಳೋದು ತುಂಬ ಕಷ್ಟ ಸಾಧ್ಯವಾಗ್ತದೆ. ಎಂಪಿ ಪ್ರಕಾಶ್ ಅವರ ಪುತ್ರ ಹಾಗೂ ಶಾಸಕ ಎಂಪಿ ರವೀಂದ್ರ ಗ್ರಾಮೀಣ ಭಾಗದಲ್ಲಿ ನಾಟಕ, ಸಂಗೀತ ಮತ್ತು ಸಾಹಿತ್ಯ ಚಟುವಟಿಕೆಗಳಿಗೆ ಒತ್ತು ನೀಡಿ ಅವುಗಳನ್ನು ಪೋಷಿಸುವ ಕೆಲಸವನ್ನು ಪ್ರಕಾಶ್ ಅವರು ಮಾಡುತ್ತಿದ್ದರು ಎಂದು ಹೇಳಿದರು. ರಂಗಾಸಕ್ತರಿಗೆ ಅಭಿರುಚಿಯನ್ನು ಕೊಡ್ತಕ್ಕಂಥದ್ದು ಯುವಕರಲ್ಲಿ ಈ ಗ್ರಾಮೀಣ ಭಾಗದಲ್ಲಿ ಈ ಸಾಹಿತ್ಯದ ಬಗ್ಗೆ, ರಂಗಭೂಮಿಯ ಬಗ್ಗೆ ಮತ್ತು ಸಂಗೀತದ ಬಗ್ಗೆ, ನೃತ್ಯದ ಬಗ್ಗೆ ಒಂದು ಅಭಿರುಚಿಯನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾರ್ಯಕ್ರಮವನ್ನು ಮುಂದುವರೆಸಿದೆ. ಗೌಹಾಟಿ ಹಾಗೂ ಶಿಲ್ಲಾಂಗ್ನಲ್ಲಿ ನಡೆಯುತ್ತಿರುವ 12ನೇ ದಕ್ಷಿಣ ಏಷ್ಯಾ ಕ್ರೀಡಾಕೂಟದಲ್ಲಿ ಇಂದೂ ಸಹ ಭಾರತದ ಪ್ರಾಬಲ್ಯ ಮುಂದುವರೆದಿದೆ. ವೇಟ್ ಲಿಫ್ಟಿಂಗ್ ಸ್ಪರ್ಧೆಯ ಮಹಿಳೆಯರ 75 ಕೆಜಿ ವಿಭಾಗದಲ್ಲಿ ಕವಿತಾ ದೇವಿ ಇಂದು ಚಿನ್ನ ಗೆದ್ದಿದ್ದಾರೆ. ಪುರುಷರ 85 ಕೆಜಿ ವಿಭಾಗದಲ್ಲಿ ವಿಕಾಸ್ ಠಾಕೂರ್ ಚಿನ್ನದ ಪದಕ ಗಳಿಸಿದ್ದಾರೆ. ಸ್ಕ್ವಾಷ್ ಸ್ಪರ್ಧೆಯಲ್ಲಿ ಭಾರತದ ಜೋಶ್ನಾ ಚಿನ್ನಪ್ಪ ಚಿನ್ನ ಗೆದ್ದಿದ್ದಾರೆ. 48 ಚಿನ್ನ, 18 ಬೆಳ್ಳಿ, 6 ಕಂಚು ಸೇರಿದಂತೆ ಒಟ್ಟು 72 ಪದಕಗಳೊಂದಿಗೆ ಭಾರತ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದರೆ 11 ಚಿನ್ನ, 27 ಬೆಳ್ಳಿ, 23 ಕಂಚು ಸೇರಿದಂತೆ ಒಟ್ಟು 61 ಪದಕಗಳೊಂದಿಗೆ ಶ್ರೀಲಂಕಾ 2ನೇ ಸ್ಥಾನದಲ್ಲಿದೆ. ಮುಂದಿನ ತಿಂಗಳು ನಡೆಯಲಿರುವ 2020 ವಿಶ್ವಕಪ್ ಕ್ರಿಕೆಟ್ ಸಮರಕ್ಕೆ ಮುನ್ನ ಭಾರತ ಶ್ರೀಲಂಕಾ ನಡುವೆ 3 2020 ಪಂದ್ಯಗಳ ಸರಣಿ ನಾಳೆ ಪುಣೆಯಲ್ಲಿ ಆರಂಭವಾಗಲಿದೆ. ಸರಣಿಯ 2ನೇ ಪಂದ್ಯ ಫೆಬ್ರವರಿ 12ರಂದು ರಾಂಚಿಯಲ್ಲಿ ಹಾಗೂ 3ನೇ ಹಾಗೂ ಅಂತಿಮ ಪಂದ್ಯ ಇದೇ 14ರಂದು ವಿಶಾಖಪಟ್ಟಣಂನಲ್ಲಿ ನಡೆಯಲಿದೆ. 3 ಪಂದ್ಯಗಳು ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಆಸ್ಟ್ರೇಲಿಯಾ ವಿರುದ್ಧ 2020 ಸರಣಿ ಗೆಲುವಿನ ಹುಮ್ಮಸ್ಸಿನಲ್ಲಿರುವ ಮಹೇಂದ್ರ ಸಿಂಗ್ ಧೋನಿ ನೇತೃತ್ವದ ಭಾರತ ತಂಡ ಶ್ರೀಲಂಕಾ ವಿರುದ್ಧದ ಸರಣಿಯನ್ನು ಗೆಲ್ಲುವ ವಿಶ್ವಾಸದಲ್ಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಂಚಾಯಿತಿ ಚುನಾವಣೆ, ತುಮಕೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಚಾರ, ಬೀದರ್ನಲ್ಲಿ ವಿಧಾನಸಭಾ ಉಪಚುನಾವಣೆಗೆ ಬಿಜೆಪಿ ರೋಡ್ ಶೋ. ಕೇಂದ್ರ ಬಜೆಟ್ ಹಿನ್ನೆಲೆ ದೆಹಲಿಯಲ್ಲಿ ಎನ್ಡಿಎ ಮಹತ್ವದ ಸಭೆ. ಹುಬ್ಬಳ್ಳಿಯಲ್ಲಿ ರೈಲ್ವೆ ಪಾರ್ಸೆಲ್ ಕಟ್ಟಡ ಕುಸಿತ, 4 ಮಂದಿ ಸಾವು, ಹಲವರಿಗೆ ಗಾಯ. ದಕ್ಷಿಣ ಏಷ್ಯಾ ಕ್ರೀಡಾಕೂಟ ಮುಂದುವರೆದ ಭಾರತದ ಪ್ರಾಬಲ್ಯ, 48 ಚಿನ್ನದೊಂದಿಗೆ ಅಗ್ರಸ್ಥಾನದಲ್ಲಿ ಆತಿಥೇಯ. ಇಲ್ಲಿಗೆ ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.